ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇದು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರರು ಪಡುವ ಸಂಕಷ್ಟಗಳ ಬಗ್ಗೆ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಇತರ ಪಕ್ಷ ಯಾವುದೇ ಆಗಿರಬಹುದು, ಬಡಪಾಯಿಗಳ ಬಗ್ಗೆ ತಲೆಕೊಡಿಸಿಕೊಳ್ಳಲಾರದೆ ಸಂಕಷ್ಟದಲ್ಲಿ ಇರುವಂತಹ ಜನಗಳ ಪರವಾಗಿ ಇಂದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳಪಡುವ ಕಪ್ಪರೆ ಕೊಪ್ಪಲು ಗ್ರಾಮದಲ್ಲಿ ಗ್ರಾಮೀಣ ಕೂಲಿಕಾರರ ಮನೆಗೆ ಸಮೀಕ್ಷೆ ನಡೆಸಿ ಮನೆಗಳಲ್ಲಿ ಬಾಧಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಲು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮುಖಂಡರುಗಳು ಹಾಗೂ ರಾಜ್ಯ ಅಧ್ಯಕ್ಷರಾದ ಎನ್ ಪುಟ್ಟಮಧು ಅವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಅನಿಮೇಶ್ ಹಾಗೂ ಮದ್ದೂರು ತಾಲೂಕಿನ ಕಾರ್ಯದರ್ಶಿಗಳಾದ ಟಿಪಿ ಅರುಣ್ ಕುಮಾರ್ ಹಾಗೂ ಉಪಾಧ್ಯಕ್ಷರುಗಳಾದ ಗಾಳಿ ಹೊನ್ನೂರಯ್ಯ ಮತ್ತು ಸಂಘದ ಮುಖಂಡರುಗಳಾದ ಶಂಕರ್, ನಾಗರಾಜ್, ಅಪ್ಪಾಜಿಗೌಡ, ಶಿವಮಲ್ಲಯ್ಯ, ಕೆಂಪಮ್ಮ, ಮಹಾದೇವಮ್ಮ, ರತ್ನಮ್ಮ, ಜಯಮ್ಮ ಹಾಗೂ ಇನ್ನೂ ಹಲವಾರು ಜನ ಸಂಘದ ಮುಖಂಡರುಗಳು ಪಾಲ್ಗೊಂಡು ಮನೆಗೆ ತೆರಳಿ ಆ ಮನೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಅವಲೋಕಿಸಿ ಮತ್ತು ಆ ಗ್ರಾಮದಲ್ಲಿರುವ ಕುಂದುಕೊರತೆಗಳ ಬಗ್ಗೆ ಸಮಾಲೋಚನೆ ನಡೆಸುವ ಈ ಬಗ್ಗೆ ಇಂದು ಸಂಘದ ಮುಖಂಡರುಗಳು ಸೇರಿಕೊಂಡು ಗ್ರಾಮದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಇದೇ ರೀತಿಯಾಗಿ ಸಂಕಷ್ಟದಲ್ಲಿ ಒಳಪಡುವ ಜನಗಳಿಗೆ ಕರ್ನಾಟಕ ಪ್ರಾಂತ ರೈತ ಕೃಷಿ ಕೂಲಿಕಾರ ಸಂಘದ ಮುಖಂಡರುಗಳಾದ ಅಂದರೆ ರಾಜ್ಯಾಧ್ಯಕ್ಷರಾದ ಪುಟ್ಟಮಧು ಅವರು ಏನು ಮಾತನಾಡಿದ್ದಾರೆ ಎಂಬತಕ್ಕಂಥದನ್ನ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ನಾಗರಿಕ ಬಂಧುಗಳೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಮಂಡ್ಯ ಜಿಲ್ಲೆ, ವಿ ಗುರುಸ್ವಾಮಿ. ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘ, ಆಲ್ ಇಂಡಿಯಾ ಅಗ್ರಿಕಲ್ಚರ್ ವರ್ಕರ್ಸ್ ಯೂನಿಯನ್, ಅದರ ರಾಜ್ಯ ಸಮಿತಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಅಡಿಯಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕಪರೆ ಕೊಪ್ಪಲು ಗ್ರಾಮದಲ್ಲಿ ಇಂದು ಗ್ರಾಮೀಣ ಕಾರ್ಮಿಕರ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಕೃಷಿ ಕೂಲಿಕಾರರು ಕೃಷಿಯಲ್ಲಿ ಕಡಿಮೆ ದಿನಗಳು ಕೆಲಸ ಸಿಕ್ತು ಅಂತ ಹೇಳಿ ಇತರೆ ದುಡಿಮೆಗಳಲ್ಲಿ ತೊಡಗಿಕೊಂಡಿದ್ರಿಂದ ಕೃಷಿ ಕೂಲಿಕಾರ ಸಂಖ್ಯೆ ಇಡೀ ದೇಶದಾದ್ಯಂತ ಕಡಿಮೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕಡಿಮೆ ಆಗ್ತಾ ಇದೆ. ಮತ್ತೆ ಕೃಷಿ ಕೂಲಿಕಾರರು ಕೆಲಸ ಮಾಡುವಂತ ಅವಧಿ ದಿನಗಳ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾ ಇದೆ. ಆವರೇಜು ಈ 10 ವರ್ಷದ ಹಿಂದೆ ಒಂದು ವರ್ಷದಲ್ಲಿ ಕನಿಷ್ಠ 220 ದಿನ ಸಿಗ್ತಾ ಇದ್ದಂತ ಕೆಲಸ ಈಗ ಅದು 100 ದಿನದ ಒಳಗಡೆ 70ರಿಂದ 80 ದಿನದ ಕೆಲಸ ಮಾತ್ರನೇ ಸಿಗುತ್ತೆ ಎನ್ನುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಸಿರುವಂತ ಸಮೀಕ್ಷೆಯಲ್ಲಿ ಪ್ರತಿಫಲನ ಆಗಿರುವಂತ ಹಿನ್ನೆಲೆ ಒಳಗಡೆ ಒಂದು ಕಡೆ ಕೃಷಿ ಕೂಲಿಕಾರರ ಕುಟುಂಬಗಳೇ ಇತರೆ ದುಡಿಮೆಗಳಲ್ಲಿ ಅದು ಎಳ್ನೀರು ಕೀಳೋದು ಮತ್ತು ಗಾರ್ಮೆಂಟ್ ಕೆಲಸ ಮಾಡುವಂಥದ್ದು, ಹೋಟೆಲ್ ಕೆಲಸ ಮಾಡುವಂಥದ್ದು, ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವಂಥದ್ದು, ಮರ ಕಡಿಯುವಂಥದ್ದು, ಮತ್ತೆ ತೋಟಗಾರಿಕೆ ಬೆಳೆಗಳ ಕಡೆ ಆಕರ್ಷಣೆ ಮಾಡುವಂಥದ್ದು, ಇತರ ಹಲವಾರು ಚಟುವಟಿಕೆಗಳಲ್ಲಿ ತಮ್ಮ ಜೀವನವನ್ನ ಮಾಡಲಿಕ್ಕಾಗಿ ಕೃಷಿ ಕೂಲಿಕಾರರು ತೊಡಗಿಕೊಂಡಿರುವಂಥದ್ದು ಹಿನ್ನೆಲೆ ಒಳಗಡೆ ಅವರನ್ನ ಉದಾಹರಣೆಗೆ ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಅವರ ಮನೆಯವರು ಒಬ್ಬರು ಕೃಷಿನಲ್ಲಿ ಕೂಲಿಕಾರರಾಗಿಯೂ ಕೆಲಸ ಮಾಡ್ತಾ ಇರುವಂತ ಹಲವಾರು ಉದಾಹರಣೆಗಳು ಇವತ್ತು ಇದಾವೆ. ಇದನ್ನ ಇಡೀ ದೇಶದಾದ್ಯಂತ ಈ ಸಮೀಕ್ಷೆಯನ್ನ ಮಾಡೋದ್ರ ಮೂಲಕ ಎಷ್ಟು ಜನ ಗ್ರಾಮೀಣ ಪ್ರದೇಶದ ಕೂಲಿಕಾರರು ಬೇರೆ ಬೇರೆ ದುಡಿಮೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವಂಥದ್ದನ್ನ ಸಮೀಕ್ಷೆ ಮಾಡಿ
ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಟ್ಟಿಗೆ ಅದನ್ನು ಚರ್ಚೆ ಮಾಡಿ ಈ ವಿಭಾಗದ ಪ್ರಶ್ನೆಗಳು ಅಥವಾ ಮೂಲಭೂತ ಸಮಸ್ಯೆಗಳು ಅವ್ರು ಕಾಡ್ತಾ ಇರುವಂಥ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಸಮಿತಿ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಕಪರೆಕೊಪ್ಪಲಿನಲ್ಲಿ ಮನೆ ಮನೆಗೆ ಹೋಗಿ ಅವರ ವಿಳಾಸವನ್ನು ತಿಳಿದು ಅವರ ದುಡಿಮೆಯ ಚಿತ್ರಣವನ್ನು ಇವತ್ತು ಸಂಗ್ರಹ ಮಾಡ್ತಾ ಇದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕಿನ ಹಳ್ಳಿಗಳಲ್ಲಿ ಈ ಕೆಲಸ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೋರ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೃಷಿ ಕೂಲಿಕಾರರನ್ನ, ಗ್ರಾಮೀಣ ದುಡಿಮೆಗಾರರನ್ನ ಕಾಡ್ತಾ ಇರುವಂಥ ವಾಸದ ಪ್ರಶ್ನೆ, ನಿವೇಶನದ ಪ್ರಶ್ನೆ, ಅವರ ಬದುಕಿಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ಉದ್ಯೋಗದ ಪ್ರಶ್ನೆ. ಇದಕ್ಕೆ ಕಾರಣವನ್ನು ಹುಡುಕಿ ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ನಮ್ಮೆಲ್ಲರ ಮುಖ್ಯ ಜವಾಬ್ದಾರಿ ಇರೋದ್ರಿಂದ ಇಲ್ಲಿನ ಒಂದು ಘಟಕ ಕೆಲಸವನ್ನು ಮಾಡ್ತಾ ಇದೆ. ಘಟಕದ ಜೊತೆಯಲ್ಲಿರುವಂಥ ಈ ಪಂಚಾಯಿತಿ ಒಳಗಡೆ ತೊಡಗಿಕೊಂಡಿರುವಂಥ ಎಲ್ಲ ಕೃಷಿ ಕೂಲಿಕಾರ ಮುಖಂಡರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಸಮೀಕ್ಷೆ ಯಶಸ್ವಿ ಆಗೋದ್ರ ಮೂಲಕ ಇಡೀ ದೇಶದೊಳಗಡೆ ಒಂದು ದೃಢವಾದಂಥ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಈ ಸಮೀಕ್ಷೆ ಕಾರಣ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್